ಹೌದು. ಇಲ್ಲ, ತೀರ್ಪು ಈಗ ಇನ್ನೂ ಇನಿಷಿಯಲ್ ಸ್ಟೇಜು. ನಾವು ಅವರು ಆ್ಯಕ್ಟ್ ಮಾಡಿದ್ದನ್ನು ಕ್ವೆಶ್ಚನ್ ಮಾಡಿದ್ದೀವಿ. ಅದ್ರದ್ದು ನೋಟ್ ಬೇಕಾದ್ರೆ ನಾನು 2 ಕಾಪಿ ನಿಮಗೆ ಕೊಡ್ತೀನಿ. ನೀವು ಏನು ಕನ್ಫ್ಯೂಷನ್ ಇಲ್ಲದೆ ಇರಲಿ ಅಂತ ನೀವು ಶೇರ್ ಮಾಡಿಕೊಂಡು, ಫ್ಯಾಕ್ಟ್ಸ್ ಇದೆ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಅದೇನು ಅಂದರೆ ಅದರೊಳಗಡೆ ನಂದು ಅವರು ಆ್ಯಕ್ಟನ್ನು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ದೀವಿ. ಯಾಕೆ ಅಂದರೆ ಇದು ಚಾಮುಂಡೇಶ್ವರಿ ಇದು ನಿಮ್ಗೆ ಇಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ. ಅದು ಇಟ್ ಈಸ್ 1950 ಇದರಲ್ಲಿ ಆಕ್ಸೆಷನ್ ಟ್ರೀಟಿ ಆದಾಗ ಇಲ್ಲಿದು ಮೈಸೂರು ರಾಜ್ಯನ ಸಾರ್ವಭೌಮತ್ವ ಬಿಟ್ಕೊಟ್ಟು ಭಾರತ ದೇಶ ಜೊತೆಗೆ ವಿಲೀನ ಮಾಡಿದ ಟೈಮಲ್ಲಿ ಅವರು ಕೆಲವು ಆಸ್ತಿಗಳದು ಇವರು ಎಂಟೈರ್ ರಾಜ್ಯನೇ ಅದೇ ನಾನು ತಿರ್ಗಾ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗಳಿಗೆಲ್ಲ ಗೊತ್ತಿದೆ. ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ದನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಫರ್ನಿಷ್ ಮಾಡಿದ್ದರೊಳಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸೇರಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ, ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತದು. ಇದರ ಮೇಲೆ ಇದ್ರ ಬಗ್ಗೆ ಹಿಂದೆ ಕೂಡ ನಮ್ಮ ಹಸ್ಬೆಂಡ್ ಇದ್ದಾಗಲೇ ಅವರು ಮುಜರಾಯಿ ಇದು ಮಾಡಿದಾಗ ಒಂದು ಕೇಸ್ ಇತ್ತು. ಅದನ್ನು ಅವರು 2001ನಲ್ಲೇ ರಿಟ್ ಅಪೀಲ್ ಹಾಕಿದರು. ಅದಿನ್ನೂ ಪೆಂಡಿಂಗ್ ಇದೆ. ಅದನ್ನು ನಾವೀಗ 22ರಲ್ಲಿ ಅದನ್ನು ತಿರ್ಗಾ ತಗೊಂಡು ರಿವೈವ್ ಮಾಡೋ ಟೈಮಲ್ಲಿ ಅದು ವೈಲ್ ದಟ್ ಕೇಸ್ ಇಸ್ ಸ್ಟಿಲ್ ಪೆಂಡಿಂಗ್. ಇವರು ಈ ಪ್ರಾಧಿಕಾರ ಮಾಡಿದ್ದಾರೆ. ಅದನ್ನು ಕ್ವೆಶ್ಚನ್ ಮಾಡಿ ವಿ ಹ್ಯಾವ್ ಸೆಡ್ ಇವರು ಪ್ರಾಧಿಕಾರ ಮಾಡಿರೋದು ಈ ಎಲ್ಲ ಕೆಲವೆಲ್ಲ ಅಲ್ಲಿ ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ಇಲ್ಲಿ ಹ್ಯಾವ್ ಗಾನ್ ಆನ್ ಲೀಗಲ್ ಅಡ್ವೈಸ್. ಅವ್ರು ಏನು ಅಡ್ವೈಸ್ ಮಾಡಿದ್ದಾರೆ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ, ಇದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಸ್ಟ್ಯಾಂಡ್ ತೊಗೊಂಡಿದ್ದೀವಿ. ಅದರಲ್ಲಿ ನಮಗೆ ಈಗ ಅವತ್ತು 26ನೇ ತಾರೀಕು ಮೊದಲನೇ ಆರ್ಡರ್ ಬಂತು. ಅಲ್ಲಿ ಅದೇ ಒಂದು ಸರ್ಕಾರದವರು ಶಾರ್ಟ್ ಡೇಟ್ ಕೊಡಿ ಅಂತ ಕೇಳಿದ್ದಕ್ಕೆ ಅವರು 1ನೇ ತಾರೀಕು ಕೊಟ್ಟಿದ್ದಾರೆ, 30ನೇ ತಾರೀಕು ಕೊಟ್ಟರು ಅನಿಸುತ್ತೆ. ಇದರೊಳಗಡೆ ನಮಗೆ ಪ್ರಾಧಿಕಾರ ಇದು ಸ್ಟೇಟಸ್ಗೂ ಅಲ್ಲ, ಇದು ಪ್ರಾಧಿಕಾರ ಎಫೆಕ್ಟ್ ಇಲ್ಲ ಅಂತ ಆರ್ಡರ್ ಇರೋದು. ಸೊ ಅಂದರೆ ಪ್ರಾಧಿಕಾರ ಇಸ್ ನಾಟ್ ಆ್ಯಸ್ ಆಫ್ ನೌ ನಾಟ್ ರೆಕಗ್ನೈಸ್. ಅದೇ ಆರ್ಡರ್ನ 2ನೇ ತಾರೀಕು ತಿರ್ಗಾ ಕನ್ಫರ್ಮ್ ಮಾಡಿದ್ದಾರೆ. ಆ ಆರ್ಡರ್ ಕಾಪಿ ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ, ನಿಮ್ಮೆಲ್ಲರ ಹತ್ರನೂ ಆರ್ಡರ್ ಕಾಪಿ ಇರ್ಬೋದು ಅಂತ. ಅದರ ಪ್ರಕಾರ ಇಟ್ ಸ್ಟ್ಯಾಂಡ್ಸ್ ಅಟ್ ದಟ್ ಪಾಯಿಂಟ್. ಇವತ್ತಿನ ದಿನ ಪ್ರಾಧಿಕಾರ ಎಫೆಕ್ಟಲ್ಲಿ ಇಲ್ಲ ಅಂತ ನಮ್ಮದು ಸ್ಟ್ಯಾಂಡ್. ಅನ್ವಯ ಆಯಿತು. ಪ್ರಿವಿ ಪರ್ಸಸ್ ಆ್ಯಂಡ್ ಪ್ರಿವಿಲೇಜಸ್ಸು ಇಲ್ಲಿ ಯಾವ್ಯಾವ ನಮ್ಮ ಭಾರತದಲ್ಲಿ ಎಷ್ಟು ಜನ ರೂಲರ್ಸ್ ಇದ್ದರು ಎಲ್ರಿಗೂ ಅನ್ವಯ ಆಯಿತು ಅದ್ರ ಪ್ರಕಾರ. ಆದರೆ ಅದರದ್ದು ಬೇರಿಂಗ್ ಇಸ್ ಪ್ರೈವೇಟ್ ಪ್ರಾಪರ್ಟಿದು 1972ನೇ ಇಸ್ವಿಲಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ಎಲ್ಲ ರೆವಿನ್ಯೂ ಇವ್ರಿಗೆ ಯಾರ್ಯಾರಿಗೆ ಕೊಡಬೇಕೋ ಚೀಫ್ ಸೆಕ್ರೆಟ್ರೀಸ್ಗೆ, ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟ್ರೀಸ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದನ್ನು ಸರ್ಕ್ಯುಲರ್ ಕಳಿಸಿದ್ದಾರೆ. ಏನು ಅಂತಂದರೆ ದಟ್ 26th ಅಮೆಂಡ್ಮೆಂಟ್ ಹ್ಯಾಸ್ ನೋ ಬೇರಿಂಗ್ ಆನ್ ದ ಪ್ರೈವೇಟ್ ಪ್ರಾಪರ್ಟೀಸ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಅಂತ. ಸೊ 26th ಅಮೆಂಡ್ಮೆಂಟ್ ಆ್ಯಕ್ಟ್ 1971 ಡಸ್ ನಾಟ್ ಅಫೆಕ್ಟ್, ಇದು ಇಂಪಾರ್ಟೆಂಟ್, ಡಸ್ ನಾಟ್ ಅಫೆಕ್ಟ್ the properties which were recognized as private properties of the rulers in accordance with the settlement with them. What is private property? Whatever is in the list inventory, in the